ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕಪಿಲೇಶ್ವರ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನಕ್ಕೆ ಭಾರಿ ಪ್ರಮಾಣದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ದಕ್ಷಿಣದ ಎರಡನೇ ಕಾಶಿ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಲಾಗ್ತಾ ಇದೆ. ನಿರಂತರವಾಗಿ ಪಂಚಾಮೃತ ಮಹಾರುದ್ರಾಭಿಷೇಕ ನಡೀತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನು ಭಕ್ತರು ಪಡೆದುಕೊಳ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಮುಂದುವರೆದಿದೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಳಗಾವಿ ಏನಂದ್ರೆ ಕಪಿಲೇಶ್ವರ ದೇವಸ್ಥಾನದ ದಕ್ಷಿಣದ ಎರಡನೇ ಕಾಶಿ ಅಂತ ಹೇಳಲಾಗ್ತದೆ. ನಾನು ತೋರಿಸ್ತಾ ಇದ್ದೀನಿ. ಈಗ ಸಾಯಂಕಾಲದ ವಿಶೇಷ ಒಂದು ಪೂಜೆಗಳನ್ನು ಕೂಡ ನಡೀತಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಏನು ಕುಂದಾನಗರಿ ಬೆಳಗಾವಿಯಲ್ಲಿ ಕಪಿಲೇಶ್ವರ ದೇವಸ್ಥಾನ ವಿಶೇಷ ಪೂಜೆ ಪುನಸ್ಕಾರ ನಡೀತಿರ್ತಕ್ಕಂಥದ್ದು. ಏನು ಮಹಾರುದ್ರಾಭಿಷೇಕ ಆಗಿರ್ಬೋದು, ಪಂಚಾಮೃತ ಆಗಿರ್ಬೋದು, ಏನು ವಿಶೇಷ ಪೂಜೆಗಳಾಗ್ತಾ ಇದೆ. ಇವತ್ತು ರಾತ್ರಿ ಇಡೀ ದಿನ ಏನಂದ್ರೆ ಕಪಿಲೇಶ್ವರ ದೇವಸ್ಥಾನದ ಜಾಗರಣೆ ನಡೆಯಲಿದೆ. ಶಿವನಾಮ ಸ್ಮರಣೆ ಇದೆ, ನಿರಂತರವಾಗಿ ನಡೆಯುವಂಥದ್ದು. ಈಗಾಗಲೇ ಏನು ವಿಶೇಷ ಪೂಜೆ ಪುನಸ್ಕಾರಗಳು ಈಗ ಕಪಿಲೇಶ್ವರ ದೇವಸ್ಥಾನದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು. ಈಗ ಏನು ಸಾಕಷ್ಟು ಜನ ಭಕ್ತರು ಈಗ ಸಾಗರೋಪಾದಿಯಲ್ಲಿ ಬಂದು ಈಗ ಪ್ರಮುಖವಾಗಿ ಈ ಒಂದು ದರ್ಶನ ಪಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಏನು ಈ ಒಂದು ದೇವಸ್ಥಾನದ ಪ್ರಮುಖ ನಾಥಪಂಥೀಯ ಒಂದು ಸಂಪ್ರದಾಯದಂತೆ ಪೂಜೆ ಮಾಡುವಂಥ ನಾಗರಾಜರದವ್ರು ಕೇಳೋಣ. ಗುರು ಯಾವ ರೀತಿ ಇವತ್ತಿನ ರಾತ್ರಿ ಜಾಗರಣೆ ಯಾವ ರೀತಿ ಇರುತ್ತೆ? ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಮುನೀಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪ್ರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ. ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜರ ಒಂದು ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಭಕ್ತರಿಗೂ ಸ್ವಾಗತ. ಮಹಾಶಿವರಾತ್ರಿ ಅಂಗವಾಗಿ ನಾವು ಇವತ್ತಿನ ದಿವಸ ಇವತ್ತು ಜಾಗರಣೆಯನ್ನು ಇಲ್ಲಿ ಏರ್ಪಡಿಸಿದ್ವಿ. ಬೆಳಗಿನ ಜಾವದವರೆಗೂ ಸಹಿತ ನಮ್ಮಲ್ಲಿ ಭಜನೆಗಳು, ಆಮೇಲೆ ಇಲ್ಲಿ ಉತ್ಸವಗಳು ನಡೀತಾ ಇರ್ತವೆ. ಪ್ರತಿ ವರ್ಷ ನಾಮಜಪ, ಆಮೇಲೆ ಭಗವಂತನ ಒಂದು ಪೂಜೆ, ವಿಧವಾದ ಅಭಿಷೇಕಗಳು ಮತ್ತೆ ಮತ್ತೆ ಜರುಗ್ತವೆ. ವಿಶೇಷವಾಗಿ ಭಕ್ತರೆಲ್ಲ ಬರ್ತಾ ಇದ್ದಾರೆ, ಅವರಿಗೆಲ್ಲ ಏನು ಬಿಲ್ವಪತ್ರೆ ಅರ್ಪಣೆ ಮಾಡೋದೇನು ಉದ್ದೇಶ? ಎಲ್ಲ ಭಕ್ತರಿಗೂ ನಾವು ಬಿಲ್ವಪತ್ರೆ, ಹಾಲು, ನೀರು, ಅವ್ರು ಏನೇನು ಅವರ ಮನಸ್ಸಿಂದ ಏನು ಅರ್ಪಣೆ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಇಲ್ಲಿ ಆ್ಯಕ್ಚುಲಿ ನಿನ್ನೆ ರಾತ್ರಿ 12ರಿಂದ ಸಹಿತ ಇವಾಗ ಸಂಜೆ 6 ಗಂಟೆವರೆಗೆ ನಾವು ಕಂಟಿನ್ಯೂಸು ಎಲ್ಲ ಭಕ್ತರಿಗೂ ಸಹಿತ ಒಳಗಡೆ ಬಂದು ಅವರ ಕೈಯಿಂದ ಹಾಲು ಹಾಕಿ, ನೀರು ಹಾಕಿ, ಬಿಲ್ವಪತ್ರೆಯನ್ನು ಏರಿಸಿ ಅವರ ಇಷ್ಟಾರ್ಥಗಳು ಈಡೇರಿಸುವಂತ ಅವ್ರು ಬೇಡಿಕೊಂಡು ಹೋಗುವಂತ ಸಹಿತ ನಾವು ಇಲ್ಲಿ ಎಲ್ಲ ಭಕ್ತರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮ ಕಪಿಲೇಶ್ವರ ಮಂದಿರದ ಹೊಸ ವಿಶ್ವಾಸ ಮಂಡಳಿಯು ಅಂದರೆ ಹೊಸ ಟ್ರಸ್ಟ್ನವರು ಒಂದು ಬಹಳ ಮುತುವರ್ಜಿ ವಹಿಸಿ ಈಗ ಒಂದು 5-6 ವರ್ಷದಿಂದ ಬಹಳ ಶ್ರಮಪಟ್ಟು ಈ ಒಂದು ಮಂದಿರದ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಆಮೇಲೆ ಮಾಡ್ತಾನೂ ಇದ್ದಾರೆ. ಆಮೇಲೆ ಅದು ದೇವರ ಆಶೀರ್ವಾದದಿಂದನೂ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟಾರ್ಥ ಸಿದ್ಧಿಗಳನ್ನ ಈಡೇರುತ್ತೆ. ಅದರಲ್ಲಿ ವಿಶೇಷ ಮಹಾಶಿವರಾತ್ರಿ ಏನೆಲ್ಲ ಸಂಕಲ್ಪ ಮಾಡ್ಬೋದು ಭಕ್ತರು? ಮಹಾಶಿವರಾತ್ರಿ ಭಗವಂತನಿಗೆ ಒಂದು ಪ್ರಿಯವಾದಂಥ ಒಂದು ರಾತ್ರಿ ಮಹಾಶಿವರಾತ್ರಿಗೆ ಶಿವನಿಗೆ ಬಹಳ ಇಷ್ಟ. ಆದ ಕಾರಣ ಶಿವನಿಗೆ ಮಹಾಶಿವರಾತ್ರಿ ಜಾಗರಣೆ ಮಾಡಿ ನಮ್ಮ ಮನಸ್ಸಿನಲ್ಲಿ ಇದ್ದಂಥ ಒಂದು ಕೋರಿಕೆಯನ್ನು ಬೇಡ್ಕೊಂಡ್ರೆ ಅವನು ಬೋಲೆಶಂಕರ, ಅವನು ಕೇವಲ ಒಂದು ನೀರು ಮತ್ತು ಒಂದು ಬಿಲ್ವಪತ್ರೆಯಿಂದ ಸಂತುಷ್ಟನಾಗುವಂಥವನು. ಅವನು ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ. ಇವ ನಮ್ಮ ಕಪಿಲೇಶ್ವರ ದೇವಸ್ಥಾನ ಈಗ ಒಂದು 5700 ವರ್ಷದ ಹಿಂದಿನ ಇತಿಹಾಸ ಉಳ್ಳದ್ದು. ನಮ್ಮ ಕಪಿಲೇಶ್ವರ ದೇವಸ್ಥಾನಕ್ಕೆ ಪರಶುರಾಮರು ಸಹಿತ ಇಲ್ಲಿ ಬಂದು ಹೋಗಿದ್ದಾರೆ. ಇದು ಯಾಕಪ್ಪ ಅಂದರೆ ಒಂದು ಸಿಂಹಸ್ಥ ಕುಂಭಮೇಳ ಆಗ್ತದೆ ಪ್ರತಿ 12 ವರ್ಷಕ್ಕೊಮ್ಮೆ ನಾಸಿಕ್ನಲ್ಲಿ, ತ್ರಂಬಕೇಶ್ವರದಲ್ಲಿ. ಅಲ್ಲಿ ಬರುವಂಥ ಒಂದು 3 ಲಕ್ಷ ಜನ ಸಾಧುಗಳು, ನಾಗಾ ಸಾಧುಗಳು ಇಲ್ಲಿ ಕಪಿಲೇಶ್ವರಕ್ಕೆ ಬಂದು ಹೋಗ್ತಾರೆ. ಯಾಕಪ್ಪ ಅಂದರೆ ಪರಶುರಾಮರು ತಮ್ಮ ಕ್ಷತ್ರಿಯರನ್ನು ಸಂಹರಿಸಿದಂಥ ನಂತರ ತಮ್ಮ ಕೊಡಲಿಗೆ ಹತ್ತಿದಂಥ ರಕ್ತದ ಕಲೆಯನ್ನು ತೊಳೆಯಲು ಮಂಗಳೂರು ತನಕ ಹೋದರು. ಅದು ಯಾವ ದಾರಿಯಲ್ಲಿ ಹೋಗಿದ್ದಾರೋ ಆ ದಾರಿಯ ತನಕ ಸಹಿತ ಅವರು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ಈಗ ನನ್ನ ಮನೆಗೆ ಬಾಪ ಅಂದ್ರೆ ಬರುವುದಿಲ್ಲ ಅವರೆಲ್ಲ. ಅದೇ ಥರ ನೋಡ್ಬೋದು, ಹಠ ಯೋಗಿ ಅವರೆಲ್ಲ ಜಟಾಧಾರಿಗಳು, ಅವ್ರದ್ದು 10 ಮೀಟ್ರು ಆ ಥರ ಜಡೆ ಎಲ್ಲ ಇರ್ತದೆ. ಯಾವಾಗ ಈಗ ಮುಂದಿನ ವರ್ಷ 2027 ಇದೆ, ಅವಾಗ ಒಂದು ದೊಡ್ಡ 3 ದಿನ ದೊಡ್ಡ ಜಾತ್ರೆ ನಡೀತದೆ ನಮ್ಮ ಬೆಳಗಾವಿ ಕಪಿಲೇಶ್ವರದಲ್ಲಿ. ಇದು ಒಂದು ನಾಥ ಸಂಪ್ರದಾಯದ ದೇವಾಲಯವಾಗಿದ್ದು ಇಲ್ಲಿ ಕಪಿಲೇಶ್ವರನಿಗೆ ಕಪಿಲನಾಥ ಮುನಿಗಳು ಸ್ವಯಂಭೂ ಲಿಂಗವನ್ನು ನಿರ್ಮಿಸಿದ್ರಿಂದ ಪರಮೇಶ್ವರನಿಗೆ ಕಪಿಲೇಶ್ವರ ಅಂತ ಹೆಸರು ಬಂತು. ಸೊ ಇದು ಏನಂದ್ರೆ ಏನು ಶಿವರಾತ್ರಿ ಪ್ರಯುಕ್ತವಾಗಿ ಈಗ ಕಪಿಲೇಶ್ವರ ದೇವಸ್ಥಾನ ವಿಶೇಷ ಪೂಜೆ ಪುನಸ್ಕಾರಗಳಾಗಿರ್ತಕ್ಕಂಥದ್ದು. ಈಗ ಬೆಳಗಿನಿಂದ ವಿಶೇಷ ಪೂಜೆಗಳಾಗಿದೆ. ಇವತ್ತು ರಾತ್ರಿ ಏನಂದ್ರೆ ಇಡೀ ಏನು ರಾತ್ರಿ ಪೂರ್ತಿ
ಏನು ಬೆಳಗಿನ ಜಾವದವರೆಗೂ ಕೂಡ ಒಂದು ಜಾಗರಣೆ ನಡೆಯಲಿದೆ. ಆ ಒಂದು ಜಾಗರಣೆ ಹಿನ್ನೆಲೆಯಲ್ಲಿ ಶಿವನ ನಾಮಸ್ಮರಣೆ ನಡೆಯುತ್ತೆ ಅಂತ ಹೇಳ್ಬೋದು. ಸರದಿ ಸಾಲಿನಲ್ಲಿ ಏನು ಸಾಕಷ್ಟು ಜನ ಭಕ್ತರು ಬಂದು ಈಗ ದರ್ಶನವನ್ನು ಪಡಿತಾ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ, ಸಾಕಷ್ಟು ಜನ ಭಕ್ತರೆಲ್ಲರೂ ಕೂಡ ಬಂದು ಈಗ ದರ್ಶನ ಪಡೆಯುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಬೆಳಗಾವಿಯಲ್ಲಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಈಗ ವಿಶೇಷ ಆಗಿರ್ತಕ್ಕಂಥ ಕಾರ್ಯ ಸಾಕಷ್ಟು ಜನ ಭಕ್ತರು ಬಂದು ಅವ್ರ ಮಾತಾಡ್ಸೋಣ. ಏನು ಬೇಡ್ಕೊಂಡ್ರೆ ಮತ್ತೆ ದೇವರಿಗೆಲ್ಲ ಚಲೋ ಆಗಲಿ ಅಂತ ಬೇಡ್ಕೊಂಡ್ರಿ. ಶಿವರಾತ್ರಿ ಉಪವಾಸ ಮಾಡಿದ್ರು. ಹಾ, ಉಪವಾಸ ಮಾಡಿದ್ವಿ. ನೀವೇನು ಬೇಡ್ಕೊಂಡ್ರಮ್ಮ ಅವರಿಗೆ? ಚಲೋ ಆಗ್ಲಿ ಅಂತಾನೆ ಬೇಡ್ಕೊಂಡೇವ್ರಿ. ಎಜುಕೇಶನ್ ಚಲೋ ಆಗ್ಲಿ. ಸೊ ಇವಿಷ್ಟು ಏನಂದ್ರೆ ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಇಡೀ ರಾತ್ರಿ ಎಲ್ಲ ಜಾಗರಣೆ ಬೆಳಗಾವಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ನಡೆಯಲಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ, TV5 ಬೆಳಗಾವಿ. ಇನ್ನು ಬೆಳಗಾವಿಯಲ್ಲಿ ಸಾಕಷ್ಟು ಸಂಭ್ರಮ ಕಾಣ್ತಾ ಇದೆ ಜನರಲ್ಲಿ. ಕಪಿಲೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಮತ್ತೊಂದೆಡೆ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ರಾತ್ರಿ ಜಾಗರಣೆ ಮಾಡೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಸಮಸ್ಯೆಗಳು ಎದುರಾಗದಂತೆ ಬ್ಯಾರಿಕೇಡ್ಗಳನ್ನು ಹಾಕಿ ಸಾಲಾಗಿ ಬಂದು ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲೂ ಇವತ್ತು ತುಂಬ ಜಾಸ್ತಿ ಜನ ಬರೋದರಿಂದಾಗಿ ವೃದ್ಧರು, ಮಕ್ಕಳು ಎಲ್ಲರೂ ಬರೋದರಿಂದಾಗಿ ಎಲ್ರಿಗಾಗಿ ಬೇರೆ ಬೇರೆ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದೆಡೆ ಸ್ಥಳಕ್ಕೆ ಆಗಮಿಸಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ದರ್ಶನ ಪಡಿತಾ ಇರುವಂತಹ ಭಕ್ತರು ಇವತ್ತು ವಿಶೇಷ ದಿನ ಆಗಿರೋದ್ರಿಂದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಬಂದಿದ್ದೀವಿ ಅಂತ ಸಂಭ್ರಮದಿಂದ ಹೇಳ್ಕೊಳ್ತಾ ಇದ್ದಾರೆ.